ಫೆಬ್ರವರಿಯಲ್ಲಿ ಒಂದು ನೇಷನ್ ಒಂದು ರಾಜ್ಯ ಒಂದು ರೇಟ್ ಅಂತ ಹೇಳಿದ್ರು, ಇನ್ನೂ ಆಗಿಲ್ಲ. ಇವತ್ತು ಸರ್, ಇವತ್ತು ಪ್ರತಿಭಟನೆ ಮಾಡೋ ಕಾರಣ ಏನಂದರೆ ರ್ಯಾಪಿಡೋ ಮುಖ್ಯ ಕಾರಣ. ನಮ್ಮ ಆಟೋ ಚಾಲಕರಿಗೆ ರ್ಯಾಪಿಡೋದಿಂದ ತುಂಬ ತೊಂದರೆ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ನಿಲ್ಲಿಸೇ ಇಲ್ಲ. ಇದುವರೆಗೂ ನಿಲ್ಲಿಸ್ತೀವಿ ಅಂತ ಸರ್ಕಾರದಿಂದನೂ ಕೂಡ ಬಂದಾಗಿದೆ. ಇದುವರೆಗೂ ಕೂಡ ನಿಲ್ಲಿಸಿಲ್ಲ. ಅಧಿಕಾರಿಗಳು ಇವತ್ತು ನಿಲ್ಲಿಸ್ತೀವಿ ನಾಳೆ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಬರೀ ನಾಟಕ ಆಡ್ಕೊಂಡು ಬರೀ ಇದೇ ಥರ ಕಾಲ ಕಳ್ಕೊಂಡು ಬರ್ತಾ ಇದ್ದಾರೆ. ಅದರಿಂದಲೇ ಇವತ್ತು ನಮ್ಮ ಎಲ್ಲ ಒಕ್ಕೂಟ ಕಡೆಯಿಂದ ಇವತ್ತು ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ನಾವು ಅಧಿಕಾರಿಗಳು ಏನು ಹೇಳ್ತಾರೆ, ಒಳಗಡೆ ಹೋಗಿದ್ದಾರೆ, ನಮ್ಮ ಅಧ್ಯಕ್ಷರುಗಳೆಲ್ಲ ಹೋಗಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಬಂದ ಮೇಲೇ ತಿಳ್ಕೊಬೇಕು ಸರ್. ಅದರಿಂದಲೇ ಇಷ್ಟು ಚಾಲಕರೆಲ್ಲ ಬಂದಿದ್ದೀವಿ ಸರ್. 4 ವರ್ಷದಿಂದ ಹೋರಾಟ ಮಾಡ್ತಿರೋದು. ಹೌದು ಸರ್. ಇದು ಸರ್, ಸರ್ಕಾರ ಕ್ರಮ ಕೈಗೊಂಡಿದೆ ಆಲ್ರೆಡಿ. ಸಾರಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ, ಅವರಿಗೆ ಗೊತ್ತಿರಬೇಕು. ಇವತ್ತು ಕೂಡ ಅಧಿಕಾರಿಗಳು ಆಟೋದವ್ರು ಹಿಡಿತಾರೆ. ಆಟೋದವರಿಗೆ ಡಾಕ್ಯುಮೆಂಟ್ಸ್ ಆಗಲಿ, DL ಆಗಲಿ ಪ್ರತಿಯೊಂದು ರನ್ನಿಂಗ್ ಇರುತ್ತೆ. ಎಲ್ಲೋ ಬೋರ್ಡು ಅದು ಕಮರ್ಷಿಯಲ್ ವೆಹಿಕಲ್ಲು, ಇವರು ಪ್ರೈವೇಟ್ ವೆಹಿಕಲಲ್ಲಿ ಇವತ್ತು ಕೂಡ ಬಾಡಿಗೆ ಹೊಡಿತಾ ಇದ್ದಾರೆ. ಅದನ್ನು ಇದುವರೆಗೂ ಕೂಡ ಏನೋ ನಾಮಕೋಸ್ತಾಗ 2-3 ಬೈಕ್ ಹಿಡಿತಾರೆ. ಬೈಕ್ ಹಿಡಿದ್ಬಿಟ್ಟು ನಾವು 4,000 ಹಿಡಿದಿದ್ದೀವಿ, 5,000 ಹಿಡಿದಿದ್ದೀವಿ, 50,000 ಫೈನ್ ಹಾಕಿದ್ದೀವಿ, 1,00,000 ಫೈನ್ ಹಾಕಿದ್ದೀವಿ, ಬರೀ ಸುಳ್ಳು ಹೇಳ್ತಾರೆ. ಅದರಿಂದ ರ್ಯಾಪಿಡೋ ಕಡೆಯಿಂದ ತುಂಬಾ ಕುಮ್ಮಕ್ಕಿದೆ ಇವರಿಗೆ. ಅಷ್ಟು ಸುಲಭವಾಗಿ ಇವ್ರು ಬಿಡ್ತಾ ಇರಲಿಲ್ಲ. ಆ ರ್ಯಾಪಿಡೋದವರು ಅದೇನು ಕುಮ್ಮಕ್ಕು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅದರಿಂದನೇ ರ್ಯಾಪಿಡೋ ಬೈಕ್ಗಳ ಹಿಡಿತಾ ಇಲ್ಲ. ಬರೀ ಇದು ಸ್ಟ್ರೈಕ್ ಮಾಡ್ತೀನಿ ಗೊತ್ತಾಯ್ತು ಅಂತ ಹೇಳಿದ್ರೆ ಆಟೋಗಳನ್ನ ಟಾರ್ಗೆಟ್ ಮಾಡಿಬಿಟ್ಟು ಆಟೋಗಳು ನಿಲ್ಲಿಸೋದು, ಡಾಕ್ಯುಮೆಂಟ್ ಚೆಕ್ ಮಾಡೋದು, ಯೂನಿಫಾರ್ಮ್ ಚೆಕ್ ಮಾಡಲಿ. ಅದು ಕರ್ತವ್ಯ ಅವ್ರದ್ದು. ಕಾನೂನು ಮುಖಾಂತರ ಅದೇನು ಮಾಡ್ತಾರೋ ಮಾಡಲಿ. ಅದೇ ರೀತಿ ರ್ಯಾಪಿಡೋ ಬೈಕ್ದು ಮಾಡಬೇಕಲ್ವಾ. ರ್ಯಾಪಿಡೋ ಇಲ್ಲಿಗಲ್ ಸರ್ಕಾರದಿಂದನೇ ಘೋಷಣೆ ಆಗಿದೆ. ಸರ್ಕಾರದಿಂದನೇ ತಡೆ ಹಿಡಿಯಲಾಗಿದೆ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ. ಕೋರ್ಟಲ್ಲಿದ್ದರೆ ಡ್ಯೂಟಿ ಮಾಡೋಗಿಲ್ಲ ಆ್ಯಕ್ಚುಲಿ. ಆದರೂ ಕೂಡ ಇವರು ರ್ಯಾಪಿಡೋದವರು ಬೈಕಲ್ಲಿ ಡ್ಯೂಟಿ ಮಾಡ್ತಾನೆ ಇದ್ದಾರೆ. ನಮ್ಮ ಕಣ್ಣೆದುರಿಗೆ ಹತ್ತಿಸ್ಕೊಂಡು ಹೋಗ್ತಾರೆ. ನಾವು ಸುಮಾರು 10-15 ಆಟೋಗಳು ನಿಂತ್ಕೊಂಡಿದ್ರೆ ಅವ್ರು ರಾಜಾರೋಷ ಬಂದು ಕೂರಿಸ್ಕೊಂಡು ಹೋಗ್ತಾರೆ. ಸರ್, ತಮ್ಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ 11ನೇ ತಾರೀಕು 2023 ಎಲ್ಲ ಸಾರಿಗೆ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಕ್ಕೂಟದ ವತಿಯಿಂದ ಬೆಂಗಳೂರು ಕರೆಗೆ ಒಂದು ಬಂದನ್ನ ಕರೆ ಕೊಟ್ಟಿದ್ರು. ಅದರಲ್ಲಿ ಬಹಳ ದೊಡ್ಡ ಕೊಡುಗೆ ಮಾಧ್ಯಮ ಮಿತ್ರರದು ಇದೆ. ಆ ರೀತಿ ಅವತ್ತು ಪೊಲೀಸ್ನವ್ರದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಕೊಡುಗೆ ಇತ್ತು. ಎಲ್ಲರ ಒಂದು ಸಹಕಾರದಿಂದ ಸಾರಿಗೆ ನಿರತರಾಗಿರ್ತಕ್ಕಂಥ ಎಲ್ಲ ಸಾರಿಗೆ, ಬಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಶಾಲಾ ವಾಹನಗಳಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಅವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಸಮಯದಲ್ಲಿ ಮಾನ್ಯ ಸಚಿವರು ವೇದಿಕೆಯ ಮೇಲೆ ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ಇಲ್ಲಿರ್ತಕ್ಕಂಥ ಬೇಡಿಕೆಗಳಲ್ಲಿ 30 ಬೇಡಿಕೆಗಳಲ್ಲಿ 28 ಬೇಡಿಕೆಗಳನ್ನು ಈಡೇರಿಸ್ತೀನಿ, 2 ಬೇಡಿಕೆ ಈಡೇರಿಸೋಕ್ಕಾಗಲ್ಲ, ಅದು ಮಾನ್ಯ ಇದು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಬರುತ್ತೆ ಅಂತ. 28 ಬೇಡಿಕೆಗಳಲ್ಲಿ ಇವತ್ತು ಒಂದು 26 ಬೇಡಿಕೆಗಳು ಈಡೇರಿದೆ. ಈ ಬೇಡಿಕೆಗಳಲ್ಲಿ ಈಡೇರ್ತಕ್ಕಂಥ ಬೇಡಿಕೆಗಳು ಸರ್ಕಾರದ ಮುಂದೆ, ಸರ್ಕಾರದ ಏನು ಕಾನೂನಲ್ಲಿ ಮಾರ್ಪಾಟುಗಳು ಬೇಕಾಗಿತ್ತು ಎಲ್ಲವನ್ನು ತಿದ್ದುಪಡಿ ಮಾಡಿದ್ದಾರೆ. ಶಾಲಾ ವಾಹನಕ್ಕೆ ಸಂಬಂಧಪಟ್ಟಂತ ಪರವಾನಗಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅದಾದ ನಂತರ ಬೈಕ್ ಟ್ಯಾಕ್ಸಿ, ನಿಮಗೆ ಗೊತ್ತಿದೆ, ಸ್ಕೀಮನ್ನೇ ಸರ್ಕಾರ ಕಿತ್ತೊಗೆದಿದೆ. ಅದಾದ ನಂತರ ಪೋರ್ಟರು, ಇದು ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಇಲ್ಲಿ ನಡೆಸಬಾರ್ದು, ಅದನ್ನ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಅವತ್ತೇ ಮಾನ್ಯ ಮಂತ್ರಿಗಳು ವೇದಿಕೆ ಮೇಲೆ ಹೇಳಿದ್ರು ಅದನ್ನ ನಿಲ್ಲಿಸ್ತೀನಿ ಅಂತ. ಅದಾದ ನಂತರದಲ್ಲಿ ಬಸ್ಸಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಸ್ಪೆಷಲ್ ಪರ್ಮಿಟ್, 1 ಸಿಟಿ 1 ದರ, ಎಲ್ಲದಕ್ಕೂ ನೋಟಿಫಿಕೇಶನ್ಗಳು ಬಂದಿದೆ ಇವತ್ತು ಸರ್ಕಾರದಿಂದ. ಆದರೆ ಈ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳೇನಿದ್ದಾರೆ, ಅಡಿಷನಲ್ ಕಮಿಷನರ್ ಇಂದ ಹಿಡಿದು ಕೆಳಗಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕಾನೂನಿನ ಮಾರ್ಪಾಟುಗಳಿಗೂ ಕೂಡ, ಸರ್ಕಾರದ ನೋಟಿಫಿಕೇಶನ್ಗಳಿಗೂ ಕೂಡ ಯಾವುದೇ ಬೆಲೆ ಕೊಡದಿರಾ ಇವತ್ತು ಅದನ್ನ ಬುಟ್ಟಿಗೆ ಬಿಸಾಕಿದ್ದಾರೆ. ನಾವು ಹಲವು ಬಾರಿ ಬಂದು ಇವ್ರ ಹತ್ರ ನಾವು ಭಿಕ್ಷೆ ಬೇಡಿದ್ದೀವಿ. ಸರ್, ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ, ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಮೇಲೆ ಆಕ್ಷನ್ ತಗೊಳ್ಳಿ. ಇಲ್ಲಿಗೆಲ್ಲ ನಡೀತಾ ಇದೆ ವೈಟ್ ಬೋರ್ಡ್ ಅಲ್ಲಿ. ಮಾತು ಮಿಸಿಕಿದ್ರೆ ಹೇಳೋದು ಕೋರ್ಟಲ್ಲಿ ಇದೆ ಅಂತ. ಕೋರ್ಟಲ್ಲಿ ಏನು ಹೇಳಿದೆ, ಆಟೋ ಚಾಲಕರು ಯಾವುದೇ ಕಾರಣಕ್ಕೆ ಆಗಲಿ ಫೋರ್ಸಿಬಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು, ಬೈಕ್ ಟ್ಯಾಕ್ಸಿ ಮೇಲೆ ಇವರಿಗೆ ಎನ್ಫೋರ್ಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ಯಾ? ಪೊಲೀಸ್ ಅಧಿಕಾರಿಗಳಿಗೆ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಫೈನ್ ಹಾಕಬಾರ್ದು ಅಂತ ಹೇಳಿದ್ಯಾ? ಆ ಥರ ಹೇಳಿದ್ರೆ ನ್ಯಾಯಾಲಯವೇ ಕಾನೂನಿನ ವಿರುದ್ಧ ಹೋರಾಡ್ದಂಗಾಗತ್ತೆ. ಆ ರೀತಿ ತೀರ್ಪುಗಳು ಬಂದಿಲ್ಲ. ಆದರೆ ಅಧಿಕಾರಿಗಳು ಇವ್ರಿಗೆ ಬೇಕಾದಂಥ ರೀತಿಯಲ್ಲಿ ತೀರ್ಪನ್ನ ಮಾರ್ಪಾಟ್ ಮಾಡ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿಗಳನ್ನ ರಸ್ತೆಯಲ್ಲಿ ಓಡಕ್ ಬಿಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡ್ತಾ ಇದ್ರೆ ನಮ್ಮ ಸಂಘದ ಇರ್ತಕ್ಕಂಥ ಸದಸ್ಯರುಗಳ ಮೇಲೆ 10,000, 12,000, 15,000 ಫೈನ್ಗಳಾಗ್ತಾ ಇದ್ದಾರೆ. ನಾಚಿಕೆ ಬಿಟ್ಟು ಇವತ್ತು
ಲಂಚಕ್ಕಾಗಿ ಹೊರಗಡೆ ರಸ್ತೆಯಲ್ಲಿ ನಿಂತಿದ್ದಾರೆ. ಮತ್ತೆ ಕೆಲವು ಅಧಿಕಾರಿಗಳು ಏನು ಲಂಚ ಪಡ್ಕೊಂತ ಇರೋದು ಪೇಟಿಎಂ ಮೂಲಕ, ಗೂಗಲ್ ಪೇ ಮೂಲಕ, ಫೋನ್ ಪೇ ಮೂಲಕ ಮಾಡ್ಕೊಂತ ಇದ್ದಾರೆ. ಮಾಧ್ಯಮದ ಮಿತ್ರರು ಕೂಡ ಕಳೆದ ವಾರ ನೀವು ಒಂದು ಇದು ಮಾಡಿದ್ರಿ, ಸ್ಟೋರಿ ಮಾಡಿದ್ರಿ, ಏನು ಅಂದ್ರೆ ಈ ತರ ಗೂಗಲ್ ಪೇ ಹಣ ಹೋಗ್ತಾ ಇದೆ ಅಂತ. ಅಷ್ಟೆಲ್ಲ ಪಬ್ಲಿಕ್ ಅಲ್ಲಿ ಬಂದ್ರೆ ಕೂಡ, ಮಾಧ್ಯಮಗಳಲ್ಲಿ ಬಂದ್ರೆ ಕೂಡ ಇವ್ರಿಗೆ ನಾಚಿಕೆ ಇಲ್ದಿರ ಇವತ್ತು ಮತ್ತೆ ನಿನ್ನೆ ಕೂಡ ಮಾಡಿಸ್ಕೊಂತ ಇದ್ದಾರೆ. ಇದರೆಲ್ಲರ ವಿರುದ್ಧವಾಗಿ ಇವತ್ತು ನಾವು ಒಂದೊಂದು ಸೆಗ್ಮೆಂಟ್ಗೆ, ಬಸ್ಸಿಗೆ ಸಂಬಂಧಪಟ್ಟಂಗೆ, ಕಾರಿಗೆ ಸಂಬಂಧಪಟ್ಟಂಗೆ, ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಮತ್ತು ಶಾಲಾ ವಾಹನಗಳಿಗೆ ಸಂಬಂಧಪಟ್ಟಂಗೆ, ಗೂಡಿಸಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸೆಗ್ಮೆಂಟ್ಗೂ ಒಂದೊಂದು ಬೇಡಿಕೆಯನ್ನು ಮಾತ್ರ ಇಟ್ಕೊಂಡ್ ಬಂದಿದ್ದೀವಿ. ಈ ಎಲ್ಲಾ ಬೇಡಿಕೆಗಳು, ಒಂದೊಂದು ಬೇಡಿಕೆ ನಾವು ಜಾಸ್ತಿ ಕೇಳ್ತಾ ಇರೋದು, ಇವೆಲ್ಲವೂ ಕಾನೂನಿನ ಅಡಿಯಲ್ಲಿ ಇವತ್ತು ಮಾರ್ಪಾಟಾಗಿ ತಿದ್ದುಪಡಿ ಆಗಿ ಇವ್ರ ಹತ್ರ ಬಂದಿರತಕ್ಕಂಥ ಫೈಲುಗಳು. ಇವ್ರ ಖಾಲಿ ಸೈನ್ ಹಾಕಿ ಅದನ್ನ ಆನ್ಲೈನ್ ಅಲ್ಲಿ ಮೂವ್ ಮಾಡೋದಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ. ಅದರಿಂದ ನಾನು ಇವತ್ತು ಅವ್ರ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು, ಏನ್ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಇದೆ, ಮೊದಲನೇ ಬೇಡಿಕೆ ಯಾವಾಗ ನಿಲ್ಲಿಸ್ತೀರಿ? ಇವತ್ತು ನಿಲ್ಲಿಸ್ತೀರಾ, ನಾಳೆ ನಿಲ್ಲಿಸ್ತೀರಾ? ಎರಡನೇದು, 1 ಸಿಟಿ 1 ಫೇರು ನೋಟಿಫಿಕೇಶನ್ ಆಗಿ 1.5 ತಿಂಗಳಾಯ್ತು, 6 ತಿಂಗಳಾಗಿದೆ, ಸಾರಿ ಫೆಬ್ರವರಿಯಲ್ಲಿ ಆಗಿದೆ, ಎಲೆಕ್ಷನ್ಗೆ ಮುಂಚೆ. ಇದುವರೆಗೆ ತನಕ ಇಂಪ್ಲೀಟ್ ಆಗಿಲ್ಲ. ಓಲಾದವರು ಎಷ್ಟು ಲಂಚ ಕೊಡ್ತಾ ಇದ್ದಾರೆ, ಉಬಾರ್ ಅವರು ಎಷ್ಟು ಲಂಚ ಕೊಡ್ತಾ ಇದ್ದಾರೆ, ದಯವಿಟ್ಟು ನೀವು ತಿಳಿಸ್ಬೇಕು ಪಬ್ಲಿಕ್ಗೆ ಮತ್ತು ನಮ್ಮ ಸಾರಿಗೆ ಸಂಘಟನೆ ಒಕ್ಕೂಟಕ್ಕೆ. ಎರಡನೇದು, ಅದು ಇಮಿಡಿಯೇಟ್ ಆಗಿ ನಿಲ್ಬೇಕು, ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು. ಮೂರನೇದು, ಏನು ಎನ್ಫೋರ್ಸ್ಮೆಂಟ್ ಇವತ್ತು ಪೋರ್ಟರ್ಗಳ ಮೇಲೆ, ಪೋರ್ಟರ್ ಅನ್ನೋ ಕಂಪನಿ ಡ್ರೈವರ್ಗಳ ಮೇಲೆ ಯಾವುದೇ ರೀತಿಯಾದಂಥ ಲೈಸೆನ್ಸ್ ಕೂಡ ಪಡ್ಕಡದೆ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದೆ. ಈ ಪೋರ್ಟರ್ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. BBMPಗೆ ಮತ್ತು DC ಇಬ್ಬರಿಗೂ ರೈಟಿಂಗ್ ಅಲ್ಲಿ ಕೊಡಬೇಕು. ಏನು ಪೋರ್ಟರ್ ಅನ್ನೋ ಅಂತ ವಾಹನದ ಅಡ್ವರ್ಟೈಸ್ಮೆಂಟ್ಗಳು ಬೆಂಗಳೂರಲ್ಲಿ ಅನಧಿಕೃತವಾಗಿ ಯಾವುದೇ BBMP ಲೈಸೆನ್ಸ್ ಪಡ್ಕೊಳ್ದಿರಾ, ಯಾವುದೇ DC ಹತ್ರ ಲೈಸೆನ್ಸ್ ಪಡ್ಕೊಳ್ದಿರಾ ಬೆಂಗಳೂರು ನಗರದಲ್ಲಿ ವಾಹನಗಳ ಮೇಲೆ ಪೋರ್ಟರ್ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಕಿತ್ತೊಗೆಯುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಮತ್ತು RTO ಅಧಿಕಾರಿಗಳು ಮಾಡಬೇಕು. ಎರಡನೇದು, ಮೂರನೇದು, ನಾಲ್ಕನೇದು, ಸ್ಕೂಲ್ ಕ್ಯಾಬ್ಗಳಿಗೆ ನಾನು ಹೇಳ್ದಂಗೆ ಈಗ ಪರ್ಮಿಟ್ ಆಲ್ರೆಡಿ ಮಾನ್ಯ ಸಚಿವರು ಸೈನ್ ಮಾಡಿದ್ದಾರೆ, ಸರ್ಕಾರ ನೋಟಿಫಿಕೇಶನ್ ಮಾಡಿದೆ, ಜೀವ ಹೊರಡಿಸಿದೆ, ಈಗ ಆಲ್ರೆಡಿ ಕಾಯಲ್ಲಿದೆ. ಇಂಪ್ಲಿಮೆಂಟ್ ಖಾಲಿ ಕಂಪ್ಯೂಟರ್ ಅಲ್ಲಿ ಸ್ಕೂಲ್ ಕ್ಯಾಬ್ ಅಂತ ಹೇಳ್ಬಿಟ್ಟು ಒಂದು ಟೈಪ್ ಮಾಡಿ ವಾಹನ್ 4 ಕಳಿಸ್ಬಿಟ್ಟು NIC ಅಪ್ಡೇಟ್ ಮಾಡೋದಕ್ಕೆ 3 ತಿಂಗಳಾಗಿದೆ. ಯಾವ್ಯಾವ ಶಾಲೆಯ ಸಾವಿರಾರು ವಾಹನಗಳನ್ನು ಓಡಿಸ್ತಾ ಇದ್ದಾರಲ್ಲ ಬಸ್ ಮಾಲೀಕರು, ಟ್ಯಾಕ್ಸಿ ಮಾಲೀಕರು, ಸಣ್ಣ ವಾಹನ ಮಾಲೀಕರು, ದೊಡ್ಡ ವಾಹನ ಮಾಲೀಕರು ಎಷ್ಟೆಷ್ಟು ಲಂಚ ಪ್ರತಿ ತಿಂಗಳು ಈ ಅಡಿಷನಲ್ ಕಮಿಷನರ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಇವತ್ತು ಹೇಳ್ಬೇಕು. ಪರ್ಮಿಟ್ ನಾಳೆಯಿಂದ ಇಶ್ಯೂ ಆಗಬೇಕು. ಮತ್ತೆ ಐದನೇದು, ಏನು ಇವಾಗ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ಸು ತಮ್ಗೆಲ್ಲ ಗೊತ್ತು, ಭಾನುವಾರ, ಶನಿವಾರ ಮತ್ತು ರಜಾ ದಿನಗಳಲ್ಲಿ ವಾಹನಗಳು ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗ್ತಾ ಇಲ್ಲ. ತೆರಿಗೆ ಕಟ್ಟಿದೀವಿ, ರಸ್ತೆ ತೆರಿಗೆ ಲಾಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅವತ್ತು ಸ್ಪೆಷಲ್ ಪರ್ಮಿಟ್ ಹಾಕೊಳಕ್ಕಾಗಲ್ಲ. ಆದ್ರೆ ಸ್ಪೆಷಲ್ ಪರ್ಮಿಟ್ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಆನ್ಲೈನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಇವ್ರಿಗೆ ಕಾಯಿಲೆ ಬಂದಿದೆ. ಇದುವರೆಗೆ ತನಕ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಇಂಪ್ಲಿಮೆಂಟ್ ಮಾಡಕ್ಕಾಗ್ತಾ ಇಲ್ಲ. ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ನನಗೆ ಫೋನ್ ಮಾಡ್ರಿ ಅಂತ ಹೇಳ್ಬಿಟ್ಟು ಅಡಿಷನಲ್ ಕಮಿಷನರ್ಗೆ ಹೇಳಿದ್ರೆ ಹೇಳಿ 1 ವಾರ ಆಗಿದೆ. ಅದನ್ನ ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ಬೇಕು, ನೀವು ತಿಳಿಸ್ಬೇಕು ಅಂತ ಹೇಳಿದ್ರೆ ಸಚಿವರು ಹೇಳಿದ ಮೇಲೆ ಕೂಡ 1 ವಾರದಿಂದ ಹೇಳ್ತಾ ಆಗ್ತಾ ಇಲ್ಲ. ಕತೆ ಹೇಳಿದ್ರೆ ನಾನು ಕೋರ್ಟ್ ಡ್ಯೂಟಿಗೆ ಹೋಗಿದ್ದೆ, ನಾನು ಆ ಡ್ಯೂಟಿಗೆ ಹೋಗಿದ್ದೆ, ಈ ಡ್ಯೂಟಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸಬೂಬನ್ನ ಹೇಳ್ತಾ ಇದ್ದಾರೆ. ಅದು ಕೂಡ ಇವತ್ತು ಇಮಿಡಿಯೇಟ್ ಆಗಿ ಆಗಬೇಕು. ತಮ್ಗೆಲ್ಲ ಗೊತ್ತು, VLTD ಏನು ಇವಾಗ ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸ್ ಇದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಇವತ್ತು ನಾವು ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸ್ ಹಾಕಿದ್ರೆ ಎಲ್ಲಿಗೆ ಹೋಗುತ್ತೆ? ಶಾಲಾ ವಾಹನಗಳಿಗೆ ಹಾಕಿದ್ದಾರೆ, ಬಟನ್ ಪಾಪ ಮಕ್ಕಳುಗಳು ಗಂಟೆಗೆ ಒಂದ್ಸರಿ ಹೊಡಿತಾ ಇದ್ದಾರೆ. ಅದು ಬಂದು ಇಲ್ಲಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಯಾರಿಗೆ ನೀವು ಫಾರ್ವರ್ಡ್ ಮಾಡ್ತಾ ಇದ್ದೀರಾ? ಎಷ್ಟು ಕಂಪ್ಲೇಂಟ್ಸ್ ನಿಮಗೆ ಬರ್ತಾ ಇದೆ? ಇದಕ್ಕೊಂದು ಸಿಸ್ಟಮ್ ಇಲ್ಲ, ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆಯ್ತು, VLTD ನಾವು ಹಾಕ್ಸ್ಕೊಂಡ್ವಿ, ಇದನ್ನ ಹಾಕ್ಸ್ಕೊಂಡು ಬೇರೆ ರಾಜ್ಯಕ್ಕೆ ನಾವು ಗಾಡಿ ಹೋದಾಗ ಆ ಬಟನ್ ಒತ್ತಿದ್ರೆ ಪ್ಯಾಸೆಂಜರ್ ಎಲ್ಲಿಗೆ ಹೋಗುತ್ತೆ? ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ನಮಗ್ ಕೊಡೋದು ಬೇಡ ಸ್ವಾಮಿ, ಮಾಧ್ಯಮಗಳ ಮುಂದೆ ಆದ್ರೂ ನೀವು ಡೆಮೋ ಕೊಡಿ, ನಮಗೆ ಗೊತ್ತಾಗುತ್ತೆ, ನಮಗೆ ತಿಳಿಸ್ಕೊಡ್ತಾರೆ ಅವರು. ಅದನ್ನು ಕೂಡ ನೀವು ಮಾಡ್ತಾ ಇಲ್ಲ. ಎರಡನೇದು, ಇದೇ VLTD ಡಿವೈಸು ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ARAI ಅಪ್ರೂವ್ಡ್, ಆಟೋಮೊಬೈಲ್ ರಿಸರ್ಚ್ ಆಫ್ ಇಂಡಿಯಾ ಏನು ಅಪ್ರೂವ್ಡ್ ಮಾಡಿರ್ತಕ್ಕಂಥ ಡಿವೈಸ್ಗಳು 4,000 ರಿಂದ 4,500 ಸಾವಿರಕ್ಕೆ ಸಿಗ್ತಾ ಇದೆ. ಇವತ್ತು ಈ ಒಂದು ಆನ್ಲೈನ್ ಕಂಪನಿಗಳಿಂದ ಏನು ಇವರು ಸೆಲೆಕ್ಟೆಡ್ ಕಂಪನಿಗಳನ್ನ ಕಂಪ್ಯೂಟರ್ ಅಪ್ಡೇಟ್ ಮಾಡಿದ್ದಾರೆ. ಈ ಒಂದು ಕಂಪನಿಗಳು 7,000 ರಿಂದ 7,500 ತಗೊಂತಾ ಇದೆ. ಒಂದು ಇನ್ಸ್ಟ್ರೂಮೆಂಟ್ಗೆ, ಒಂದು ಬಸ್ಗೆ ಹಾಕಬೇಕು ಅಂದ್ರೆ 35,000 ಆಗುತ್ತೆ. ಈ 35,000 ಯಾರು ಕೊಡೋರು? ನಮ್ಗೆ ಹೊರಗಡೆ ಅದೇ 12,000 ರಿಂದ 13,000 ಸಿಗುತ್ತೆ, 4,000 ಸಿಗುತ್ತೆ. 7,500 ಫಸ್ಟ್ ಒಂದೇ ಒಂದು ಡಿವೈಸು. ನೀವು ಎಷ್ಟು ಲಂಚ ಹೊಡಿತಾ ಇದ್ದೀರಿ? ಇದು ಕೂಡ ನಮಗೆ ಗೊತ್ತಾಗಬೇಕು. ಇಲ್ವಾ? ಪಬ್ಲಿಕ್ ಅಲ್ಲಿ ಓಪನ್ ಮಾರ್ಕೆಟ್ಗೆ ಬಿಡ್ಲಿ,
ಅವ್ರಿಗೆ ಬೇಕಾಗಿರೋದು ಒಂದೇ ARI ಸರ್ಟಿಫಿಕೇಟ್ ಆಗಿರಬೇಕು, AIS ಅಪ್ರೂವ್ಡ್ ಆಗಿರಬೇಕು. ಇದರಲ್ಲಿ ಬರೋ ಥರ ನಾವು ತಗೊಂಡಿದ್ದು ನಾವು ಡಿವೈಸ್ಗಳು ಹಾಕ್ತೀವಿ, ಆ ಸರ್ಟಿಫಿಕೇಟನ್ನು ನಿಮಗೆ ಸಲ್ಲಿಸ್ತೀವಿ. 5ನೇದು, ಕೋರ್ಟಲ್ಲಿ 5%ಗಿನ್ನ ಅಗ್ರಿಗೇಟರ್ ಕಂಪ್ನಿಗಳು, ಇದು ನಮ್ಗೊಬ್ಬರದೇ ಬಾಡಿಕೆ ಅಲ್ಲ, ಈವನ್ ಇದರಿಂದ ಸಾರ್ವಜನಿಕರಿಗೂ ಕೂಡ ಒಳ್ಳೆಯದಾಗತ್ತೆ. 5%ಗಿನ್ನ ಹೆಚ್ಚಾಗಿ ಕಮಿಷನನ್ನು ತಗೋಬಾರ್ದು, ಇವತ್ತು ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಈಗ 5%ಗಿನ್ನ ಹೆಚ್ಚಾಗಿ ತಗೋಬಾರ್ದು ಅಂತ ಹೇಳ್ಬಿಟ್ಟು ನ್ಯಾಯಾಲಯ ನಮ್ಮ ಪರ ಆರ್ಡರ್ ಮಾಡಿದ್ರೆ ಕೂಡ ಕಳೆದ 2 ತಿಂಗಳಿಂದ ಖಾಲಿ ಅದೊಂದು ನೋಟಿಸ್ ಕೊಟ್ಬಿಟ್ಟು ಅಗ್ರಿಗೇಟರ್ ಕಂಪನಿಗಳಿಗೆ ನಿಲ್ಲಿ ಅಂತ ಹೇಳಕ್ಕಾಗ್ತಾ ಇಲ್ಲ. ನಿಲ್ಲಿಸಿ 5%ಗಿನ್ನ ಹೆಚ್ಚು ನೀವು ತಗೋಬೇಡಿ ಅಂತ ಹೇಳ್ಬಿಟ್ಟು ಆಕ್ಷನ್ ತಗೊಳಕ್ಕಾಗ್ತಾ ಇಲ್ಲ. ಅಂದ್ರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಲಂಚಾವತಾರ ಇವತ್ತು ಸಾರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ ಅಂತ. ಇದರ ಎಲ್ಲರ ವಿರುದ್ಧ ಎಲ್ಲ ಬೇಡಿಕೆಗಳು ನಮಗೆ ತತ್ಕ್ಷಣದಿಂದ ಜಾರಿಗೆ ಬರಬೇಕು. ನಾಳೆಯಿಂದ ಬರಲಿಲ್ಲ ಅಂದ್ರೆ ಸೆಪ್ಟೆಂಬರ್ 11 ಅವತ್ತು 95% ಮಾತ್ರ ಬಂದಾಗಿತ್ತು, ಇನ್ನು 5% ನಾವು ಬಿಟ್ಟಿದ್ವಿ. ಯಾಕೆಂದ್ರೆ ಪ್ಯಾಸೆಂಜರ್ಗಳಿಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ. ಈ ಸಾರಿ ಒಂದೇ ಒಂದು ಖಾಸಗಿ ವಾಹನ ಇನ್ಕ್ಲೂಡಿಂಗ್ ಬಸ್ಸು, ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು, ಆಟೋಗಳು, ಟ್ಯಾಕ್ಸಿಗಳು ಯಾವುದು ರಸ್ತೆ ಮೇಲೆ ಬರಲ್ಲ. ನೆಕ್ಸ್ಟು ಇದು ಎಚ್ಚರಿಕೆಯ ಗಂಟೆಯನ್ನ ನಾವು ಅಧಿಕಾರಿಗಳಿಗೂ ಕೊಡ್ತಾ ಇದ್ದೀವಿ ಮತ್ತು ಮಾನ್ಯ ನಮ್ಮ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ. ಇದನ್ನೇನಾದ್ರೂ ಇಂಪ್ಲಿಮೆಂಟ್ ಆಗಲಿಲ್ಲ ತಕ್ಷಣದಿಂದ ಅಂದ್ರೆ ನೆಕ್ಸ್ಟ್ ಆ ಎಚ್ಚರಿಕೆಯನ್ನ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.